ಇದೀಗ ದೇಶದಾದ್ಯಂತ ರಾಮ ಮಂದಿರದ್ದೇ ಚರ್ಚೆ. ಈ ನಡುವೆ ರಾಜ್ಯದ ಹಲವೆಡೆ ರಾಮನ ಕುರುಹುಗಳು ಎನ್ನಲಾದ ಪ್ರತೀತಿಗಳು ಹೊರಬರ್ತಾ ಇವೆ. ಇದೀಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಲವಕುಶರು ಬೆಳೆದಿದ್ರು ಎನ್ನಲಾದ ಗ್ರಾಮವೊಂದು ಬೆಳಕಿಗೆ ಬಂದಿದೆ. ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ಈ ನಡುವೆ ರಾಮನ ಕುರುಹುಗಳು ವಿಶೇಷ ಮಹತ್ವ ಪಡೆದುಕೊಳ್ಳುತ್ತಿವೆ. ರಾಮನ ಬೆನ್ನಿನಿಂದಲೇ ಕೊಪ್ಪಳ ಜಿಲ್ಲೆಯ ಬೇಲ್ಕೆರೂರು ಗ್ರಾಮಕ್ಕೆ ಹೆಸರು ಬಂದಿರುವುದಾಗಿ ಪ್ರತೀತಿ ಪಡೆದಿದೆ. ಸೀತೆ ಬಾಯಾರಿಕೆಗಾಗಿ ರಾಮ ಬಾಣ ಬಿಟ್ಟು ಗಂಗೆಯನ್ನೇ ಚಿಮ್ಮಿಸಿದ ಎನ್ನುವುದು ಇಲ್ಲಿನ ಜನರ ನಂಬಿಕೆ. ಬಾಗಲಕೋಟೆಯ ಬಗ್ಗೆ ನಾನು ಹೇಳೋದಾದ್ರೆ, ಬಾಗಲಕೋಟೆಯ ಒಂದು ಜಿಲ್ಲೆಗೆ ಅದರ ಒಂದು ಸಂಬಂಧ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ದೃಶ್ಯದಲ್ಲಿ ತೋರಿಸ್ತೀನಿ. ಈ ಜಾಗದಲ್ಲಿ ರಾಮ ಲಕ್ಷ್ಮಣ ಸೀತೆ ಇದ್ದಂತಹ ಸಂದರ್ಭದಲ್ಲಿ ಸೀತೆಗೆ ಬಾಯಾರಿಕೆ ಆಗುತ್ತೆ. ರಾಮ ತನ್ನಲ್ಲಿರುವಂತಹ ಬಿಲ್ಲನ್ನು ತೆಗೆದು ಬಾಣವನ್ನು ಹೊಡೆದಂತಹ ಸಂದರ್ಭದಲ್ಲಿ ಆ ಒಂದು ಸ್ಥಳದಿಂದ ಗಂಗಾ ಮಾತೆ ಇಲ್ಲಿ ಉಕ್ಕಿ ಹರಿದಿರಲು ಒಂದು ಮಾತಿದೆ. ಅಂದಿನಿಂದ ಕೂಡ ಇಂದಿನವರೆಗೂ ಒಂದೇ ಒಂದು ದಿನ ಈ ಹೊಂಡ ಬತ್ತಿಲ್ಲ. ಇದಕ್ಕೆ ರಾಮತೀರ್ಥ ಅಂತ ಕರೀತಾರೆ ಮತ್ತು ಈ ಹಳ್ಳಕ್ಕೆ ರಾಮತೀರ್ಥ ಹಳ್ಳ ಅಂತಲೂ ಕೂಡ ಇಲ್ಲಿನ ಸ್ಥಳೀಯರು ಕರೀತಾರೆ. ಅಷ್ಟೊಂದು ಮಹತ್ವದ ಒಂದು ಸ್ಥಳ ಇದಾಗಿದೆ. ಈ ನಿಟ್ಟಿನಲ್ಲಿ ರಾಮಾಯಣಕ್ಕೂ ಮತ್ತು ಈ ಬಿಲ್ಕೆರೂರು ಗ್ರಾಮಕ್ಕೂ ಅವಿನಾಭಾವ ಸಂಬಂಧವಿದೆ.